ಚಾನಲ್ ಫ್ರೆಂಡ್ಸ್. ಇವತ್ತು ನೈಟ್ ಬ್ಲಾಗ್ ಮಾಡ್ತಾ ಇದ್ದೀನಿ. ನೈಟ್ ಇಟ್ಟಿದ್ದೀನಿ ಎಗ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು. ತುಂಬಾ ದಿವಸ ಆಗಿತ್ತು, ವೆದರ್ ಕೂಡ ಕೂಲ್ ಆಗಿದೆ, ರೈನಿ ಇದೆ ಅಂತ ಅಂದ್ಬಿಟ್ಟು ಎಗ್ ರೈಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ನನ್ನ ಮಗನಿಗೆ ಸರಿ ಮಾಡಿ ಇಟ್ಟಿದ್ದೀನಿ. ಈಗ ಅವನಿಗೆ ಒಂದು ತಿನ್ಸೋದೇ ದೊಡ್ಡ ಟಾಸ್ಕ್. ಅವರಪ್ಪ ಬಂದ್ರು ಅಂತ ಅಂದ್ಬಿಟ್ಟು ಆಚೆ ಕರ್ಕೊಂಡು ಹೋಗುವಂತ ಹಠ ಮಾಡ್ತಾ ಇದ್ದ. ಸೊ ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಆಮೇಲೆ ಬಂದ್ಮೇಲೆ ತಿನ್ನಿಸ್ಬೇಕು. ರೈಸ್ ಕೂಗ್ತಾ ಇದೆ. ಅಷ್ಟರಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ, ಆನಿಯನ್ಸು ಮತ್ತೆ ಕ್ಯಾಪ್ಸಿಕಮ್ಸ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ, ಅಷ್ಟೊತ್ತಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಹೇಗೋಗುತ್ತೆ ನೋಡೋಣ ಇವತ್ತಿನ ಬ್ಲಾಗ್. ಸೊ ಇದು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಎಗ್ ರೈಸ್ ಮಾಡಬೇಕಾದ್ರೆ ಎಗ್ಗನ್ನು ಸಪ್ರೇಟಾಗಿ ಹುರ್ಕೊಂಡು ಎತ್ತಿಟ್ಕೊಂಡು ಆಮೇಲೆ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ನನ್ನ ಮಗ ಹಂಗೆ ಎಷ್ಟೊಂದು ಸತಿ ಕರ್ಕೊಂಡು ಹೋಗಿದ್ದಾರೆ, ತಿರುಗಿ ವಾಪಸ್ ಕರ್ಕೊಂಬಂದರು ಮನೆಗೆ ಅಂತ, ಮತ್ತೆ ಕರ್ಕೊಂಡೋಗಿ ಆಚೆಗೆ ಅಂತ ಅಳ್ತಾ ಇದ್ದಾನೆ. ಸೊ ಎಗ್ ರೈಸ್ನ ಮಾಡಬೇಕಾದ್ರೆ ಹೇಳಿದ್ನಲ್ಲ, ಸಪ್ರೇಟಾಗಿ ಎತ್ತಿಟ್ಕೊಬೇಕು, ಸ್ಕ್ರಂಬಲ್ ಮಾಡಿಬಿಟ್ಟು ಎಗ್ನ, ಅವಾಗ ತುಂಬ ಚೆನ್ನಾಗಿರುತ್ತೆ. ಅದಕ್ಕೊಂದು ಸ್ವಲ್ಪ ಉಪ್ಪು, ಮೆಣಸು, ಖಾರದ ಪುಡಿ ಕೂಡ ಹಾಕೋದು ಚೆನ್ನಾಗಿರುತ್ತೆ. ಈಗ ಸಪ್ರೇಟಾಗಿ ಇನ್ನೊಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಎಗ್ ರೈಸ್ಗೆ ಚೆನ್ನಾಗಿರುತ್ತೆ. ಒಂದು 3 ಸ್ಪೂನ್ಸ್ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಹಾಕ್ಕೊಂಡು ಜಾಸ್ತಿ ಉರಿನಲ್ಲೇ, ಹೈ ಫ್ಲೇಮಲ್ಲೇ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಕ್ರಂಚಿ ಆಗಿರಬೇಕು, ಜಾಸ್ತಿ ಸಾಫ್ಟ್ ಆಗೋದ್ರೆ ಏನು ಎಗ್ ರೈಸ್ಗೆ ತುಂಬ ಚೆನ್ನಾಗಿರೋದಿಲ್ಲ. ಈರುಳ್ಳಿ ಎಲ್ಲ ಸ್ವಲ್ಪ ಕ್ರಂಚಿ, ಅದು ಎಣ್ಣೆಯಲ್ಲಿ ಹಸಿ ಸ್ಮೆಲ್ ಹೋದ್ಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊತೀನಿ. ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಬೋದು. ನಾನು ಚಾರುಗೆ ತಿನ್ನಿಸೋದ್ರಿಂದ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಹಾಗಾಗಿ ಕ್ಯಾಪ್ಸಿಕಮ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂದ್ಬಿಟ್ಟು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು, ಅದಾದಮೇಲೆ ಖಾರದ ಪುಡಿ, ಅರಿಶಿನ, ಸ್ವಲ್ಪ ಗರಂ ಮಸಾಲ ಪೌಡ್ರು, ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ. ಐ ಫ್ಲೇಮ್ಗೆ ಇಲ್ಲ, ಸ್ವಲ್ಪ ಮೀಡಿಯಮ್ಮಾಗಿ ಇಟ್ಕೊಂಡಿರ್ತೀನಿ, ಏಕೆಂದರೆ ಘಾಟ್ ಬರೋದ್ರಿಂದ ಮನೆಯೆಲ್ಲ ಘಾಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಸ್ಕ್ರಂಬಲ್ಡ್ ಎಗ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಅದಾದಮೇಲೆ ರೈಸ್ನ ಕೂಗಿಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆರಿದ್ಮೇಲೆ ಅನ್ನ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ. ಈಗೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಲಾಸ್ಟಿಗೆ ಕೊರಿಯಾಂಡರ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ. ಸೊ ಇದಾಗಿತ್ತು ಇವತ್ತಿನ ನೈಟ್ ಊಟ. ಅದ್ರ ಮೇಲೆ ಸ್ವಲ್ಪ ಕಟ್ ಮಾಡಿರೋ ಆನಿಯನ್ಸ್ ಮತ್ತು ಜೊತೆಗೆ ಸೌತೆಕಾಯಿ ಸಲಾಡ್ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಅದಾದಮೇಲೆ ನನ್ನ ಮಗನ ನೆಕ್ಸ್ಟ್ ಡೇ ಕೆಳಗಡೆ ಎಲ್ಲ ಒಂದು ಸ್ವಲ್ಪ ದೊಡ್ಡ ಫ್ಲೋರ್ ಥರ ಇದೆ, ಅಲ್ಲಿ ಎಲ್ಲ ಮಕ್ಕಳೆಲ್ಲ ಬಂದಿದ್ದರು, ಮತ್ತು ಬೇರೆ ನೈಬರ್ಸ್ ಮಕ್ಕಳು, ಅವ್ರ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು. ಮಕ್ಕಳುಗಳು ಎಲ್ಲ ಜೋರಾಗಿ ಆಡ್ತಾಯಿದ್ರು. ನಾನು ಹೋಗಬೇಕು ಅಂತ ಅಂದ್ಬಿಟ್ಟು ಚಾಬಿಕು ಮತ್ತು ನನ್ನ ಪಕ್ಕದ ಮನೆ ನೈಬರ್ ಮಗಳು ಅವರು ಎಲ್ಲರೂ ಕೆಳಗಡೆ ಹೋಗಿ ಆಟ ಆಡ್ತಾಯಿದ್ರು. ಒಬ್ಬರು ಓಡೋದ್ರೆ ಇನ್ನೊಬ್ಬರು ಓಡೋಗೋದು, ಕೆಳಗೆ ಬಿದ್ದರೆ ಅವರು ನೋಡಿದ್ರಿ ನಾವು ಬಿದ್ವಿ ಅಂತ ಮಾಡೋದು, ಅದನ್ನೆಲ್ಲ ನೋಡ್ಕೊಂಡು ಆಟ ಆಡ್ತಾಯಿದ್ದು. ಚಾವಿಕು ಅಂತೂ ತುಂಬ ಇಷ್ಟಪಡ್ತಾನೆ ಮಕ್ಕಳ ಜೊತೆ ಆಡೋದಕ್ಕಂತೂ, ಅವನಿಗೆ ಸಖತ್ ಖುಷಿ. ನಾವು ಪ್ಲೇವಂಗೆ ಹಾಕೋಣ ಅಂತ ತುಂಬ ಪ್ರಯತ್ನ ಪಟ್ಟೆ, ಆದರೆ ಅವ್ನಿಗೆ ಏನು ಮಾಡೋದು, ಯಾವಾಗಲೂ ಹುಷಾರು ತಪ್ತಾ ಇರ್ತಾನೆ. ಒಂದು 2 ವೀಕ್ಸಿಂದ ತುಂಬಾ ಹುಷಾರು ತಪ್ಪಿಟ್ಟ. ಅದಕ್ಕೋಸ್ಕರ ನಾವು ಇನ್ನೂ 1 ಮಂತ್ ಕಳೀಲಿ, ಒಂದು 9 ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಅಕ್ಟೋಬರ್ಗೆ. ಹಾಗಾಗಿ ಅವಾಗ 2 ಇಯರ್ಸ್ ಕಂಪ್ಲೀಟ್ ಆದಂಗೆ ಅನಿಸುತ್ತೆ. ಅದಾದಮೇಲೆ ಅವ್ನಿಗೆ ಹಾಕೋಣ, ಸ್ವಲ್ಪ ಸ್ಟ್ರೆಂತ್ ಆದರೂ ಆಗಲಿ. ಒಂದು ಸ್ವಲ್ಪ ಇದು ಚಳಿಗಾಲ ಇದೆ, ಮಳೆಗಾಲ ಎಲ್ಲ ಇರುತ್ತೆ ವೆದರು ಬೆಂಗಳೂರಲ್ಲಂತೂ. ಹಾಗಾಗಿ ತುಂಬ ಫ್ಲೂಸ್ ಇರುತ್ತೆ. ನಮ್ಮ ಬಿಲ್ಡಿಂಗಲ್ಲಿ ಎಲ್ಲ ಮಕ್ಕಳು ಆಲ್ಮೋಸ್ಟ್ ಒಂದು ಸತಿ ಆಗಲೇ ಹುಷಾರು ತಪ್ಪಿ ಎಲ್ಲ ಹುಷಾರಾಗ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಹೋದರೆ ಇನ್ನೂ ಮತ್ತೆ ಹುಷಾರು ತಪ್ಪೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಈಗ ಓಲ್ಡ್ ಮಾಡಿದ್ದೀವಿ. ಇದು ಮಾರ್ನಿಂಗ್ ಬಟ್ಟೆ ಹಾರಕ್ಕಾಗಿ ಹೋದಾಗ ತುಂಬ ಪಾರಿವಾಳಗಳು ಹತ್ರನೇ ಬಂದು ಕೂತಿದ್ವು. ಇವತ್ತೆಲ್ಲ ಫುಲ್ ಮಳೆ ಬರೋ ಥರನೇ ಇತ್ತು, ಗಾಳಿನೂ ಜಾಸ್ತಿನೇ ಇತ್ತು. ಸೊ ಹಾಗಾಗಿ ಬಟ್ಟೆ ಹಾರಾಕೋಣ, ಹೆಂಗಿದ್ರು ಆರ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಈ ಮಳೆಗಾಲದಲ್ಲಂತೂ ಬಟ್ಟೆ ಹಾರಿಸೋದೇ ದೊಡ್ಡ ಟಾಸ್ಕು. ನನ್ನ ಮಗ ನಾನು ಬರ್ತೀನಿ ಅಂದ್ಬಿಟ್ಟು ಮಲಗಲಿಲ್ಲ. ಸೊ ಎದ್ದು ಬಂದ.
ಸೊ ಅವನ್ನ ಮನೆಗೆ ಕರ್ಕೊಂಡೋಗಿ ಸ್ವಲ್ಪ ಹೊತ್ತಾದಮೇಲೆ ಮಲಗಿಸ್ಬಿಟ್ಟು ನಾವು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಬೇಕು. ತುಂಬಾ ಇದಾಗ್ಬಿಟ್ಟಿದೆ, ಸ್ಕಿನ್ ಎಲ್ಲ ಡಲ್ ಆಗಿದೆ ಮತ್ತು ಡಾರ್ಕ್ ಸರ್ಕಲ್ಸು ತುಂಬ ಜಾಸ್ತಿ ಆಗಿದೆ ಫೋನ್ ನೋಡಿಬಿಟ್ಟು ಅಂದ್ಬಿಟ್ಟು ಏನಾದ್ರು ಮಾಡ್ಕೋಬೇಕು ಅಂತ. ಆಮೇಲೆ ಮಾಡೋಣ, ಅವನಿಗೆ ಫಸ್ಟು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಫಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಒಂದು ಏನು ಮಿಸ್ಟೇಕ್ ಮಾಡಿದೆ ಅಂದರೆ ನಾನ್ ಸ್ಟಿಕ್ ಅಥವಾ ದೊಡ್ಡ ದಪ್ಪ ತಳ ಇರೋ ಅಂಥ ಪಾತ್ರೆಯಲ್ಲಿ ಮಾಡಬೇಕಾಗಿತ್ತು. ನಾನು ಇದು ಮೀಡಿಯಮ್ ಇದೆ, ರೈಸ್ ಮಾಡೋ ಇದರಲ್ಲಿ ಪಾತ್ರೆಯಲ್ಲೇ, ಹಾಲು ಕಾಯಿಸೋದಿಲ್ಲ, ರೈಸ್ ಮಾಡೋದು ಮಾಡ್ತಿರ್ತೀನಿ ಇದರಲ್ಲಿ. ಸೊ ಇದು ಗೋಡಂಬಿ ದ್ರಾಕ್ಷಿ ಎಲ್ಲ ಫಸ್ಟ್ ಹುರಿದಿಟ್ಕೊಂಡಿದ್ದೆ ತುಪ್ಪದಲ್ಲಿ. ಅದಾದಮೇಲೆ ಒಂದು 3 ಕ್ಯಾರೆಟ್ಸ್ ಏನೋ ಹಾಕ್ಕೊಂಡು ತುರ್ತಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ. ಅದನ್ನು ಚೆನ್ನಾಗಿ ಅದು ಎಲ್ಲ ಪೂರ್ತಿ ಫುಲ್ಲು ಸುಂಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ. ನಾನು ಇದಕ್ಕೆ ಫಸ್ಟು ಡ್ರೈ ಫ್ರೂಟ್ಸ್ದು ಇದು ಬರುತ್ತಲ್ಲ ಡೇಟ್ಸ್ದು, ಅದ್ರ ಪೌಡರ್ ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂತ ಮಾಡಿದೆ. ಬಟ್ ಅಷ್ಟು ಸ್ವೀಟ್ ಬರಲೇ ಇಲ್ಲ, ಸಪ್ಪೆನೇ ಇದು ಒಂಥರ ಇತ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಶುಗರ್, ಬ್ರೌನ್ ಶುಗರ್ ಆ್ಯಡ್ ಮಾಡಿಬಿಟ್ಟು ಮಾಡಿದೆ. ಲಾಸ್ಟಿಗೆ ಇನ್ನೇನು ಸ್ವಲ್ಪ ಇನ್ನೊಂದು 5 ಮಿನಿಟ್ಸ್ ಇರಬೇಕಾದ್ರೆ ನನ್ನ ಮಗ ಕೂಗ್ದ, ಸರಿ ಲೋ ಫ್ಲೇಮ್ ಮಾಡಿದ್ದೇನಲ್ಲ, ಇಟ್ಬಿಟ್ಟು ಹೋಗೋಣ ಬರೋಣ ಅಂತ ಅಂದ್ಬಿಟ್ಟು ಹೋಗೋಷ್ಟಕ್ಕೆ ಕೆಳಗಡೆ ಎಲ್ಲ ತಳ ಹಿಡಿದ್ಬಿಟ್ಟಿತ್ತು. ಸೊ ನನಗೆ ಸಿಕ್ಕಿದೆ ಒಂದು ಸ್ವಲ್ಪ, ಈ ಬಟ್ಲು ಚಿಕ್ಕ ಬಟ್ಲಾಗೋಷ್ಟಷ್ಟೇ. ಮಮ್ಮಿ ಏನೋ ಮಾಡ್ತಿದ್ದಾಳೆ, ಬಿರಿಯಾನಿ ಮಾಡ್ತಾ ಇದ್ದೀನಿ. ಏನು ವಿಶೇಷ ಇವತ್ತು? ಬೆಳಗ್ಗೆನೆ ಮಾರ್ಕೆಟ್ಗೆ ಹೋಗಿ ಮಶ್ರೂಮ್ ತಂದಿದ್ರು, ಫ್ರೆಶ್ ಆಗಿತ್ತಲ್ಲ, ಇಟ್ಟರೆ ವೇಸ್ಟ್ ಆಗೋಗುತ್ತೆ, ಒಂಥರ ಬ್ಲ್ಯಾಕ್ ಥರ ಬ್ರೌನ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಅದಕ್ಕೆ ಈಗಲೇ ಮಾಡ್ತಾ ಇದ್ದೀನಿ. ಇನ್ನೊಂದು ಪ್ಯಾಕೆಟ್ ಇದೆ, ನೆಕ್ಸ್ಟ್ ಡೇ ಅದು ಏನಾದರೂ ಕಬಾಬ್ ಥರ ಇಲ್ಲ ಮಂಚೂರಿ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸರಿ ಸರಿ. ಈಗ ಚಾರ್ವಿಕ್ಕು ಬೆಳಗ್ಗೆನೆ ಎದ್ಬಿಟ್ಟಿದ್ದಾನೆ, ಅವನಂತೂ ಅವ್ರ ಕಬ್ಬಳ ಇಟ್ಕೊಂಡು ತಿರ್ತಾ ಇದ್ದಾರೆ, ಸ್ನಾನ ಮಾಡಕ್ ಬಿಡ್ತಾ ಇಲ್ಲ ಅವನು. ಈಗ ಇದು ಮಾಡಾದ್ಮೇಲೆ ನಾನು ಯಾರು ಚಾರ್ಬೇಕು? ಮಮ್ಮಿನೇ ಅದು. ಅಲ್ಲ ಒಬ್ಳು ಅವಳು ನೋಡು, ಇವಳಲ್ಲ, ಅಲ್ಲಿ ಎದುರುಗೆ ಅಲ್ಲಿ. ಯಾರು ಹೇಳು ಅಂತ ಅಂದ್ರೆ ಮಮ್ಮ ಅಂತ ಹೇಳೋ ಅಷ್ಟಾದ್ರೂ ಆಗಿದ್ದಾನಲ್ಲ ಹಬ್ಬ. ಗೌರಿ ಹಬ್ಬದಲ್ಲಂತೂ ನಾವು ಊರಿಗೆ ಹೋಗೋಣ ಅಂದ್ಕೊಂಡಿದ್ವಿ. ಆವಾಗ ಹಬ್ಬಕ್ಕೆ ಹೋಗೋಕ್ಕೆ ಆಗಲಿಲ್ಲ. ಪಾಪ ಸ್ವಲ್ಪ ತುಂಬ ಸೀರಿಯಸ್ ಥರನೇ ಆಗಿಬಿಟ್ಟಿದ್ದ. ತುಂಬ ಡಲ್ ಮತ್ತು ಫೀವರ್, ವೊಮಿಟ್, ಕೆಮ್ಮು, ನೆಗಡಿ ಎಲ್ಲ ಜಾಸ್ತಿ ಆಗೋಗಿತ್ತು. ಹಾಸ್ಪಿಟಲ್ಗೆ ಹೋಗಿದ್ವಿ. ಎಲ್ಲ ಹಬ್ಬದಲ್ಲೂ ನಾವು ಹಾಸ್ಪಿಟಲಲ್ಲೇ ಇರೋಂಗೆ ಆಗಿಬಿಟ್ಟಿದೆ ನಾವಂತೂ ಇವಾಗ. ಸೊ ಈಗ ಒಂದು ಸ್ವಲ್ಪ 2 ಡೇಸಿಂದ ಬೆಟರ್, ಫೀವರ್ ಕಮ್ಮಿ ಆಗಿದೆ. ನೆಗಡಿ ಕೆಮ್ಮಿನ ಸ್ವಲ್ಪ ಇದೆ, ಗೊರ ಅನ್ನೋದು, ಕೆಮ್ಮು, ಕಾಫ್ ಎಲ್ಲ. ಸೊ ಊಟ ಅಂತೂ ಒಂದು 2 ವೀಕ್ಸಿಂದ ಏನು ಸರಿಯಾಗಿ ತಿಂದೇ ಇಲ್ಲ. ಹಾಲು ಕೊಡಬೇಕು ಅಂತಾನೆ, ಅದು ಹಾಲು ಒಂದೊಂದ್ಸತಿ ಕುಡಿಯಲ್ಲ, ಒಂದೊಂದ್ಸತಿ ಕುಡಿತಾರೆ. ಫುಲ್ಲು ವೀಕ್ ಆಗಿಬಿಟ್ಟಿದ್ದಾನೆ, ಕೆನ್ನೆಲ್ಲ ಫುಲ್ಲು ಸಣ್ಣಗಾಗ್ಬಿಟ್ಟಿದ್ದಾನೆ. ಸೊ ದೇವ್ರ ಪೂಜೆ ಎಲ್ಲ ಮಾಡಿ ಇದಾದ್ಮೇಲೆ ಲಿಟಲ್ ಕೃಷ್ಣ ಬರ್ತಿತ್ತು, ಸೈಲೆಂಟಾಗಿ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದೆ. ನೋಡಿ ಇಷ್ಟೆಲ್ಲ ಅವನದೇ ಸಿರಪ್. ಈಗ ಸರಿ ಮಾಡಿ ತಿಂತಾನ ಇಲ್ವ ನೋಡಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್.